ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹೆಗ್ಡೆ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ಮಾರ್ಕೆಟ್ ಅಲ್ಲಿ ಪರ್ಲ್ ಕಲೆಕ್ಷನ್ ಬಂದಿದ್ದೀನಿ. ವಿಷಯ ಏನು ಅಂತ ಒಪ್ಪ ಹೇಳ್ತೀನಿ ಅಂಡ್ ಒಂದು ಸರ್ಪ್ರೈಸ್ ಕೂಡ ಇದೆ ನಿಮಗೆ. ಗೈಸ್, ಪರ್ಲ್ ಕಲೆಕ್ಷನ್ ಬಂದ್ವಿ ವಾಸವಿ ಭವನ ಅಪೋಸಿಟ್ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ. ನಾನು ಮತ್ತೆ ಸಂಗೀತ ಬಂದಿದ್ವಿ. ಸಂಗೀತ ಹಾಯ್. ನಾಚಿಕೆ ಮಾಡ್ಕೊಂತಿದ್ದಾಳು. ಗೈಸ್, ತುಂಬಾ ದಿನದಿಂದ ಅನ್ಕೊಂತಿದ್ದೆ, ಅಂದ್ರೆ ನಂಗೆ ತುಂಬಾ ಇಷ್ಟ ಆಗತ್ತೆ ಅನ್ಕೊಂತ ಇದ್ದ, ಅಂದ್ರೆ ಪೇಡ್ ಪ್ರಮೋಷನ್ ಶೂಟ್ಸ್ ಎಲ್ಲ ಮಾಡ್ಲಿಕ್ಕೆ ನಂಗೆ ತುಂಬಾ ಇಷ್ಟ. ಆಮೇಲೆ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಎಲ್ಲ ಮಾಡ್ಲಿಕ್ಕೆ ತುಂಬಾ ಇಷ್ಟ. ಸೊ ಅದಕ್ಕೆ ಇವತ್ತೊಂದು ಶೂಟಿಗೆ ಬಂದಿದ್ದೆ. ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ. ಇವರೇ ಜಿತೇಂದ್ರ ಸರ್. ಹಾಯ್ ಸರ್. ಹಲೋ, ನಮಸ್ಕಾರ. ಹೇಳಿ ಇದ್ರ ಬಗ್ಗೆ. ನಾನು ಅವಾಗ್ಲೇ ಎಲ್ರಿಗೂ ಹೇಳಿದ್ದೆ ಒಂದ್ ಸರ್ಪ್ರೈಸ್ ಇದೆ ಅಂತ ಹೇಳಿ. ಆ ಸರ್ಪ್ರೈಸ್ ನ ನೀವೇ ಹೇಳ್ಬಿಡಿ ಏನಂತ. ಸರ್ಪ್ರೈಸ್ ಏನು ಅಂದ್ರೆ, ಲೈಕ್ ಈಗ ನಾವು ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ನಡೆಸ್ತಿದೀವಿ. ಸೊ ನಮ್ ಶಾಪಿಗೆ ಬಂದ್ಬಿಟ್ಟು ಯಾರು ಬಂದ್ಬಿಟ್ಟು ರೀಲ್ಸ್ ಮಾಡ್ತಾರೆ. ರೀಲ್ಸ್ ಮಾಡ್ಬಿಟ್ಟು ಯಾರಿಗ್ ಹೈಯೆಸ್ಟ್ ವ್ಯೂಸ್ ಬರುತ್ತೆ ಅವ್ರಿಗೆ ನಾವು 10K ಡ್ರೆಸ್ಸಸ್ ಕೊಡ್ತಾ ಇದೀವಿ. ಸೊ ಇದು November 1st ಇದು ವಿನ್ನರ್ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ. ಸೊ ಯಾರಿಗೆಲ್ಲ ಅಗತ್ಯ ಇದೆ, ಯಾರಿಗ ಅವ್ರ ಪೇಜ್ ನ ಗ್ರೋ ಮಾಡ್ಬೇಕು. ಈಗ ನಮಗೆ 16,000 ಫಾಲೋವರ್ಸ್ ಇದಾರೆ. ಸೊ ಇದ್ರಲ್ಲಿ ಬೆನಿಫಿಟ್ ಏನಂದ್ರೆ, ನನಗೇನ್ ಬೆನಿಫಿಟ್, ನಿಮ್ ಫಾಲೋವರ್ಸ್ ನನ್ ಪೇಜ್ ನ ನೋಡ್ತಾರೆ, ನನ್ ಫಾಲೋವರ್ಸ್ 16,000 ಫಾಲೋವರ್ಸ್ ನಿಮ್ ಪೇಜ್ ಅನ್ನು ನೋಡ್ತಾರೆ. ಸೊ ಯಾರಿಗೆಲ್ಲ ಅಗತ್ಯ ಇದೆ ಶಾಪಿಗೆ ಒಂದ್ಸತಿ ವಿಸಿಟ್ ಮಾಡ್ಬೋದು. ಇದು ಕ್ರಾಸ್ ಪೋಸ್ಟಿಂಗ್ ಏನಕ್ಕೆ ಮಾಡ್ತೀವಿ ಅಂದ್ರೆ, ನಮ್ಮಿಬ್ಬರಿಗೂ ಹೆಲ್ಪ್ ಆಗ್ಬೇಕು ಅನ್ನೋ ಉದ್ದೇಶ ಇರತ್ತೆ. ಸೊ ಶಾಪಿಗೆ ವಿಸಿಟ್ ಮಾಡಿ. ಸೊ ಈ ಸರ್ಪ್ರೈಸ್ ಚೆನ್ನಾಗೇ ಇದೆ. ಸೊ ಎಲ್ಲರೂ ವಿಸಿಟ್ ಮಾಡಬಹುದು ಅನಿಸ್ತಿದೆ. ಸೊ ಹೇಗ್ ಹೇಳ್ತೀರಾ ಮೇಡಮ್, ಚೆನ್ನಾಗಿದೆ ತಾನೆ ಸರ್ಪ್ರೈಸ್ ಇದು? ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಇಷ್ಟ ಆಯ್ತು ಕಲೆಕ್ಷನ್ಸ್ ಎಲ್ಲ. ಅಂದ್ರೆ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ವರ್ತ್ ಇದೆ. ಕ್ಲಾತ್ಸಿಗೆಲ್ಲ ವರ್ತ್ ಇದೆ. ಇನ್ನು ಬೇರೆ ಬೇರೆ ಡ್ರೆಸ್ಸಸ್ ಎಲ್ಲ ಇದೆ, ನೋಡೋದು ಚೆನ್ನಾಗಿದೆ ಅನ್ನಿಸ್ತು. ಸರ್, ನನಗೆ ಇವಾಗ ಒಂದು ಡೌಟ್ ಇದೆ. ಏನಂದ್ರೆ ನಿಮ್ಮ ಎಂತ ಹೇಳ್ತಾರೆ, ಕಲೆಕ್ಷನ್ಸಿಗೆ ಬಂದು ರೀಲ್ಸ್ ಮಾಡೋರಿಗೆ ಏನಾದ್ರು ಸಬ್ಸ್ಕ್ರೈಬರ್ಸ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಏನಾದ್ರು ಮಿನಿಮಮ್ ಅಂತ ಏನಾದ್ರು ಇದೆಯಾ, ಅಥವಾ ಯಾರು ಬೇಕಾದ್ರೂ ಬಂದು? ಮಿನಿಮಮ್ ಅನ್ನೋ ಹಾಗೆ ಏನು ಶಬ್ದ ಇಲ್ಲ. ಸೊ ಯಾರಾದ್ರೂ ಬಂದ್ಬಿಟ್ಟು ಮಾಡ್ಬೋದು. ಓಕೆ, ಟೈಮ್ ಲಿಮಿಟ್ ಇರುತ್ತೆ. ಓನ್ಲಿ ಫ್ರಮ್ ಮಾರ್ನಿಂಗ್ 11 to 12 ಮಧ್ಯ. ಓಕೆ, ಅದಾದ್ಮೇಲೆ ಕಸ್ಟಮರ್ ಇರ್ತಾರೆ. ಸೊ ನಾವು ನಿಮಗೆ ರೆಸ್ಪಾನ್ಸ್ ಮಾಡದೇ ಇದ್ದಾಗ ನಿಮ್ಗೂ ಬೇಜಾರಾಗತ್ತೆ. ಸೊ ಬೆಟರ್ ಏನಾಗತ್ತೆ ಅಂದ್ರೆ, ಮಾರ್ನಿಂಗ್ 10 to 12 ಮಧ್ಯ ಆ ಟೈಮ್ ಸಫಿಶಿಯಂಟ್ ಟೈಮ್ ಇರತ್ತೆ. ಸೊ ಆ ಟೈಮಿಗೆ ಯಾರಾದ್ರೂ ಬಂದ್ಬಿಟ್ಟು ರೀಲ್ಸ್ ಮಾಡ್ಬಿಟ್ಟು ಹೋಗ್ಬೋದು. ಸಂಡೇ ಶೆಡ್ಯೂಲ್ ಬಹಳ ಬಿಸಿ ಇರತ್ತೆ. ಅದಕ್ಕೆ ಯಾರು ಬರ್ತಾರೆ ಸಂಡೇಗೆ ಬಿಫೋರ್ ಕಾಲ್ ಮಾಡ್ಕೊಂಡೇ ಬರ್ಬೇಕು. ಹಾಗೆ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನಿಮ್ಮಿಂದ ಹೆಲ್ಪ್ ಆಗ್ತಿದೆ. ಅಂದ್ರೆ ಎಷ್ಟು ಜನಕ್ಕೆ ಆಸೆ ಇರುತ್ತೆ ಹಿಂಗೆ ಪೇಯ್ಡ್ ಪ್ರಮೋಷನ್ ಅದು ಮಾಡ್ಬೇಕಂತ. ಬಟ್ ಇದು ಪೇಯ್ಡ್ ಪ್ರಮೋಷನ್ ಆಗದೆ ಇದ್ರು ಕೂಡ ನಮಗೂ ಪೇಜ್ ಗ್ರೋ ಅಪ್ ಆಗತ್ತೆ. ಎಲ್ರಿಗೂ ನಮ್ ಫಾಲೋವರ್ಸ್ ಗೆಲ್ಲ ಗೊತ್ತಾಗುತ್ತೆ, ಓ ಈ ತರದೊಂದು ಶಾಪ್ ಇದೆ. ಗ್ರೋಕ್ಕಿಂತಾನು ಒಂದೇನಂದ್ರೆ, ಲೈಕ್ ಐಡೆಂಟಿಫಿಕೇಶನ್ ಸಿಗತ್ತೆ. ಇಂತ ವ್ಯಕ್ತಿ ಮಾಡಿದ್ದಾರೆ, ಜನರಿಗೆ ಇನ್ನೊಂದು ಹೊಸ ಫೇಸ್ ಕಾಣತ್ತೆ. ಲೈಕ್ ಸುಮಾರು ಜನ ಶಿವಮೊಗ್ಗದಲ್ಲಿ ಬ್ಲಾಗಿಂಗ್ ಮಾಡ್ತಾರೆ. ಕೆಲವ್ರಿಗೆ ಫೇಸ್ ಎಲ್ಲ ಹಾಟ್ ಕೇಕ್ ಫೇಸ್ ಎಲ್ಲರಿಗೂ ನೆನಪಿದೆ. ಲೈಕ್ ಬ್ಲಾಕ್ ಇರ್ಬೋದು, ದೇವಿಕಾ ಮಹಾದೇವ್ ಇರ್ಬೋದು. ಸೊ ಎಂತ ಆಗತ್ತೆ ಅಂದ್ರೆ, ನಿಮ್ ಫೇಸ್ ಅನ್ನು ಒಂದು ಐಡೆಂಟಿಫಿಕೇಶನ್ ಸಿಗತ್ತೆ. ಸೊ ಬೆನಿಫಿಟ್ ಆಗತ್ತೆ. ಸೊ ಬನ್ನಿ ಒಮ್ಮೆ ಮಾಡ್ಬೋದು. ನಿಮ್ ಪೇಜ್ ಹೇಳ್ಬಿಡಿ, ಸಬ್ಸ್ಕ್ರೈಬರ್ಸ್ ಗೆಲ್ಲ ಇನ್ನೂ ಹೆಲ್ಪ್ ಆಗತ್ತೆ. ನಮ್ ಶಾಪ್ ಪೇಜ್ ಬಂದು ಪರ್ಲ್ ಕಲೆಕ್ಷನ್ ಅಂತ ಇದೆ. ಸೊ ಕ್ಯಾಪ್ಷನ್ ಅಲ್ಲಿ ಬರುತ್ತಾ ಪರ್ಲ್ ಕಲೆಕ್ಷನ್ ಅಂತ ಇದೆ. ಸೊ ಅಡ್ರೆಸ್ ಬಂದು ಗಾಂಧಿ ಬಜಾರ್ ಡೌನ್ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಎದುರುಗಡೆ ಶಾಪ್ ಇದೆ. ಸೊ ಮ್ಯಾಮ್ ನಿಮಗೆ ಕ್ಯಾಪ್ಷನ್ಸ್ ಅಲ್ಲಿ ನಂಬರ್ ಹಾಕಿರ್ತಾರೆ, ಮೊಬೈಲ್ ನಂಬರು. ಅದ್ರ ನೋಡ್ಬಿಟ್ಟು ನೀವು ಕಾಲು ಮಾಡಬಹುದು. ಸ್ಲಾಟ್ಸ್ ಎಲ್ಲ ಬುಕ್ ಮಾಡ್ಕೊಳ್ಳಿ ಬಿಫೋರ್, ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ. ಸೊ ಬುಕ್ ಮಾಡ್ಕೊಂಡು ಶಾಪಿಗೆ ವಿಸಿಟ್ ಮಾಡಿ, ಆಯ್ತಾ? ಓಕೆ, ನೀವು ಈ ತರ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಥ್ಯಾಂಕ್ ಯು, ಬಾಯ್.